ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಂ ಉಪಾಸ್ಮಯೇ. ಮೊಟ್ಟ ಮೊದಲನೇದಾಗಿ ಪತ್ರಿಜಿ ಗುರುಗಳು, ಸ್ವರ್ಣಮಾಲಾ ಅಮ್ಮನವರು ಹಾಗೂ ಈ ವೇದಿಕೆಯನ್ನು ನಿರ್ಮಿಸಿದ ಡಾಕ್ಟರ್ ರಂಗನಾಥ್ ಗುರುಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿ ಭಾಗವಹಿಸುವ ಎಲ್ಲ ಮಾಸ್ಟರ್ಸ್ ಹಾಗೂ ಆತ್ಮ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಾನು ಈ ಒಂದು ಅನುಭವ ಹಂಚಿಕೆ ಮೊದಲನೇದಾಗಿ ಮಾಡ್ತಾ ಇರೋದ್ರಿಂದ ಏನಾದ್ರೂ ಕೆಲವು ತಪ್ಪುಗಳ ಅದನ್ನ ಕ್ಷಮಿಸಿ ಮನ್ನಿಸ್ಬೇಕಂತ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ನನ್ನ ಪರಿಚಯ ಏನಂತಂದ್ರೆ, ನಾನು ವಿಲಾಸ್ ಭಾಸ್ಕರ್ ಅಂತ ಜಲಸಂಪನ್ಮೂಲ ಇಲಾಖೆಯಲ್ಲಿ AWE ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಸುಮಾರು 2 ವರ್ಷಗಳಿಂದ ಈ ವೇದಿಕೆಯಲ್ಲಿ ಭಾಗವಹಿಸುತ್ತಾ ಬಂದಿದ್ದೇನೆ. ಮೊದಲಿನಿಂದಲೂ ನನಗೆ ಧ್ಯಾನದ ಬಗ್ಗೆ ಒಲವು ಇತ್ತು. ಸುಮಾರು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದೆ. ಆಮೇಲೆ ನನ್ನ ಒಂದು ನಂಬಿಕೆ ಏನಂತಂದ್ರೆ, ಪ್ರತಿಯೊಂದು ಸಸ್ಯಗಳಲ್ಲಿ ಔಷಧೀಯ ಗುಣ ಇರುತ್ತೆ, ಪ್ರತಿಯೊಂದು ಶಬ್ದಗಳಲ್ಲಿ ಒಂದು ಮಂತ್ರ ಶಕ್ತಿ ಇರುತ್ತೆ ಅಂತ ಈ ಒಂದು ಕೊಂಡು ನಾನು ಈಗೊಂದು ದಿನ ಏನಂತಂದ್ರೆ, ಇದರಲ್ಲಿ ನಂಬಿಕೆ ಇಟ್ಕೊಂಡಿರೋನು ಈಗೊಂದು ದಿನ ಏನಾಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕ್ ಸಿಕ್ಕಾದ್ಮೇಲೆ ಈ ಒಂದು ಫೌಂಡೇಶನ್, ಮಹಾತಾರ್ ಫೌಂಡೇಶನ್ ಭಾಗವಹಿಸುವ ಒಂದು ಅವಕಾಶ ಆಯ್ತು. ಇದರಲ್ಲಿ ಎಲ್ಲ ತರದ ನಾಲೆಜ್ ಅಂತಂದ್ರೆ ಎಲ್ಲ ತರದ ಅಪಾರ ಜ್ಞಾನ ಹೊಂದಿದ ಸಾಗರದಂತ ವಿಷಯಗಳ ಸ್ವಾಧ್ಯಾಯ ಕೇಳುತ್ತಾ ಮತ್ತು ಇದರಲ್ಲಿ ಮುದ್ರಾ ವಿದ್ಯೆ, ಆಮೇಲೆ ಮನೆ ಮದ್ದುಗಳು, ಅತಿ ಸುಲಭವಾದಂತ ಆನಾಪಾನಸತಿ, ಅತೀಂದ್ರಿಯ ಯೋಗಿಗಳ ಜೀವನ ಚರಿತ್ರೆಯನ್ನ ಎಲ್ಲರ ಕಡೆಯಿಂದ ಹೇಳಿಸ್ತಾ, ಇಲ್ಲಿ ಸೀನಿಯರ್ ಮಾಸ್ಟರ್ಗಳಿಂದ ಅವರ ಅನುಭವ ಹಂಚಿಕೆ ಹೇಳಿಸಿ ಸ್ವಾಧ್ಯಾಯವನ್ನು ಕೊಡಿಸ್ತಾ ಇದಾರಲ್ಲ, ಆ ಸ್ವಾಧ್ಯಾಯದಿಂದ ಸುಮಾರು ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಧಾರಣೆಯನ್ನು ಮಾಡ್ಕೊಂಡಿದ್ದೇವೆ. ಇದು ತುಂಬಾ ಉಪಯುಕ್ತವಾಗಿದೆ. ಆಮೇಲೆ ಈ ಇದರಲ್ಲಿ ಚಕ್ರ ಧ್ಯಾನ ಮತ್ತು ಯೋಗ, ಈ ಸುಮಾರು ಸ್ವಾಧ್ಯಾಯಗಳು ಬಂದು ಎಲ್ಲವನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಶಾಂತ ಸ್ವಭಾವದಿಂದ ಅಳವಡಿಸಿಕೊಂಡು ಸದಾ ಸಂತೋಷ ಹಾಗೂ ಶಾಂತ ಸ್ವಭಾವದಿಂದ ಸುಂದರ ಸರಳ ಜೀವನ ನಡೆಸಲು ಒಂದು ಉಪಯೋಗ ಆಗಿದೆ. ಈ ವೇದಿಕೆಯಲ್ಲಿ ಜೂಮ್ ಕ್ಲಾಸ್ಗಳನ್ನ ಅಟೆಂಡ್ ಆಗೋದು, ಆಮೇಲೆ ಲಾಗಿನ್ ಹೋಸ್ಟ್ ಮತ್ತು ಕೋ ಹೋಸ್ಟ್ ಗಳನ್ನ ಮಾಡಲು ನಮ್ಮ ಸೀನಿಯರ್ ಮಾಸ್ಟರ್ಗಳಾದಂತ ಅಶ್ವಿನಿ ಮೇಡಮ್ ಅವರು, ಆಮೇಲೆ ನಂದಾ ಮೇಡಮ್ ಅವರು ಈ ಸ್ವರಜ್ಞಾನದ ಬಗ್ಗೆ ಅಪಾರ ವಿಷಯಗಳನ್ನ ತಿಳಿಸಿದ್ದಾರೆ. ಇವೆಲ್ಲವನ್ನ ಅಳವಡಿಸಿಕೊಂಡು ನಮ್ಮ ಈ ಜೀವನನ್ನ ಸುಲಭವಾಗಿ ಸರಳೀಕೃತಗೊಳಿಸೋಕೆ ಒಂದು ಅವಕಾಶ ಇದಾಗಿದೆ. ಆಮೇಲೆ ಇನ್ನು ಹೆಚ್ಚಿನದು ಏನು ಹೇಳ್ಬೇಕಂತಂದ್ರೆ, ವಿಷಯಗಳು ತುಂಬಾ ಇವೆ. ಒಂದೇ ದಿನದಲ್ಲಿ ಎಲ್ಲಾನು ನಾವು ನಿರರ್ಗಳವಾಗಿ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಇದೇ ಮೊದಲನೇದಾಗಿ ಕೊಡ್ತಾ ಇರೋದು. ಮತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಅನುಭವ ಹಂಚಿಕೆಯನ್ನು ಮಾಡಿಕೊಂಡು ತಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಆಮೇಲೆ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಯ ಎಲ್ಲ ಇದು ಆತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ ನನ್ನ ಈ
ಕಿರುಪರಿಚಯ ಮತ್ತು ಅನುಭವ ಹಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಇಷ್ಟು ಸರ್. ಅನುರಾಧ ಮೇಡಮ್ Okay. ಮ್ಯೂಟ್ ಆಗಿ. ಸಣ್ಗೌಡ್ರು ಸರ್ ಇದ್ರು, ಅದಕ್ಕೆ ಸುಮ್ನಾದೆ. ಸರ್ ಚೆನ್ನಾಗಿ ತಿಳಿಸಿದ್ರಿ. ಐತಲ್ಲ ಸರ್, ಇನ್ನೂ ಅನುಭವಗಳು ಹೇಳ್ಬೋದಿತ್ತಲ್ಲ ಸರ್, ಇನ್ನೂ ಟೈಮ್ ಇತ್ತು. ಇಲ್ಲ ಮೇಡಮ್, ಅಂದ್ರೆ ಅದು ಪೂರ್ತಿಯಾಗಿ ಪ್ರಿಪೇರ್ ಆಗ್ಬೇಕಾಗಿತ್ತು. ಈಗ ಸ್ವಲ್ಪ ನನ್ನ ಪರಿಚಯ ಇದನ್ನ ಇಷ್ಟರಲ್ಲೇ ಮುಗಿಸ್ಕೊಂಡಿದ್ದೀನಿ ಚುಟುಕಾಗಿ. ಮತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಯಾಕಂದ್ರೆ ಪ್ರತಿ ಸಲ ನಮ್ಮನ್ನ ಹೇಳಿ ಹೇಳಿ ಅಂತ ಅನ್ನೋರು ಮುಂದೆ ಹಾಕುವಂತ ಬಂದಿದ್ದೆವು, ಪೋಸ್ಟ್ಪೋನ್ ಮಾಡ್ಕೊಂತ ಬಂದಿದ್ದೆವು. ಅಟ್ಲೀಸ್ಟ್ ಈಗ ಈ ಒಂದು ಪ್ರಯತ್ನದಿಂದ ಮತ್ ಮುಂದಿನ ಇದರಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.